ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ಷಿಪ್ರ ಕ್ರಾಂತಿ ಆಗುವುದು ಬಹುತೇಕ ಖಚಿತ ಅಂತ ಹೇಳಿ ರಾಜಕೀಯ ನಾಯಕರು ಚರ್ಚೆಗಳ ಮೇಲೆ ಚರ್ಚೆಗಳನ್ನ ನಡೆಸ್ತಾನೆ ಇದ್ದಾರೆ. ಕೈ ನಾಯಕರಿಂದ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ಆಗ್ತಾನೆ ಇದೆ. ಕೈ ನಾಯಕರಿಂದ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಬಳಿಕ ಮಿಡ್ ನೈಟ್ ಮೀಟಿಂಗ್ ಕೂಡ ಶುರು ಆಗ್ಬಿಟ್ಟಿದೆ. ಹಿರಿಯ ಸಚಿವರಿಂದ ನಿನ್ನೆ ಮಿಡ್ ನೈಟ್ ಮೀಟಿಂಗ್ ಆಗಿದೆ. ಸಮಾನ ಮನಸ್ಕ ಸಚಿವರಿಂದ ಮಿಡ್ ನೈಟ್ ಮೀಟಿಂಗ್ ಆಗಿದೆ. ದೆಹಲಿಯಲ್ಲಿ ಸೋನಿಯಾ ಆಪ್ತಿಯನ್ನ ಭೇಟಿ ಮಾಡಿ ಬಂದಿದ್ದಂತಹ ಡಿಕೆ ಶಿವಕುಮಾರ್, ಡಿಸಿಎಂ ದೆಹಲಿ ಭೇಟಿ ಬಳಿಕ ಸಿದ್ದು ಬಣ ಫುಲ್ ಆಕ್ಟಿವ್ ಆಗೋಗ್ಬಿಟ್ಟಿದೆ. ರಾಜ್ಯದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಹಿರಿಯ ಸಚಿವರಿಂದ ಮಾತುಕತೆಯಾಗಿದೆ. 1.5 ಗಂಟೆಗಳ ಕಾಲ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ಹಿರಿಯ ನಾಯಕರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಿಡ್ ನೈಟ್ ಮೀಟಿಂಗ್ ಆಗಿದೆ. ಮೀಟಿಂಗ್ನಲ್ಲಿ ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್, ಮಹದೇವಪ್ಪ ಇವರೆಲ್ಲರೂ ಕೂಡ ಸೇರ್ಕೊಂಡು ಮಾತುಕತೆಯನ್ನ ನಡೆಸಿದ್ದಾರೆ. ದಲಿತ ಸಿಎಂ ಮುನ್ನೆಲೆಗೆ ತಂದಿರುವಂತಹ ಸಿದ್ದರಾಮಯ್ಯ ಆಪ್ತರು ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದಲಿತ ನಾಯಕರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಈ ಬಾರಿ ಚುನಾವಣೆಯನ್ನ ಗೆದ್ದಿದ್ದೇ ದಲಿತರಿಂದ. ಸೊ ಹಾಗಾಗಿ ಶತಾಯ ಗತಾಯವಾಗಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿಬೇಕು, ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣ ಆಕ್ಟಿವ್ ಆಗಿದೆ. ಮೈಸೂರಿನಲ್ಲಿ ಶುರುವಾದಂತಹ ಈ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಈ ದಲಿತ ಸಿಎಂ ಕೂಗು ಏನಿದೆ ಅದನ್ನ ಆಕ್ಟಿವ್ ಆಗಿಡೋದಕ್ಕೆ ಸಿದ್ಧತೆಗಳು ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಈ ಚರ್ಚೆಯ ಬೆನ್ನಲ್ಲೇ ಒಂದ್ ಕಡೆ ನವೆಂಬರ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಮಿಡ್ ನೈಟ್ ಈ ಮೀಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ತಯಾರಿಗಳು ಆಗಿದೆ ತುಮಕೂರಿನಲ್ಲಿ. ಬಟ್ ಮತ್ತೊಂದು ಕಡೆ ನಿನ್ನೆ ಗೃಹ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಯಾರೆಲ್ಲ ಭಾಗಿಯಾಗಿದ್ರು, ಏನೆಲ್ಲ ಚರ್ಚೆಗಳಾಯ್ತು ಈ ಸಂದರ್ಭದಲ್ಲಿ ಅಂತ? ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಅವರು ಹೋಗ್ತಿರೋದ್ರಿಂದ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಹೋಗ್ತಾ ಇದಾರೆ ಅನ್ನುವಂತ ಒಂದು ಚರ್ಚೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ರೇಸಲ್ಲಿರುವಂತಹ ಹಲವು ನಾಯಕರುಗಳು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದಾರೆ, ಲಾಬಿಯನ್ನ ಮಾಡ್ತಾ ಇದಾರೆ. ಹಲವು ಸಚಿವರು ಒಂದಾಗಿ ಮಾತುಕತೆಯನ್ನ ಆಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದಾರೆ. ಅದರ ಮುಂದುವರೆದ ಭಾಗವಾಗಿ ದಲಿತ ಸಿಎಂ ಅಸ್ತ್ರರಾಗಿರ್ಬೋದು, ಅದೇ ರೀತಿ ಪರಮೇಶ್ವರ್ ಸೇರಿದಂತೆ ಹಲವು ಹಿರಿಯ ಸಚಿವರುಗಳು ಪ್ರತ್ಯೇಕವಾಗಿ ಸೇರಿ ಮಾತುಕತೆಯನ್ನ ಆಡ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ KH ಮುನಿಯಪ್ಪ ಸೇರಿದಂತೆ 4 ಜನರು ಕೂಡ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ ನಮ್ಮ ಅಜೆಂಡಾ ಯಾವ ರೀತಿಯಾಗಿರ್ಬೇಕು, ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದ್ರೆ ನಾವು ಏನ್ ಕ್ಲೇಮ್ ಮಾಡ್ಬೇಕು, ನಮ್ಮಲ್ಲಿ ಯಾರಾದ್ರೂ ಒಬ್ಬರಿಗೆ ಏನನ್ನ ಕೇಳಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ತಡರಾತ್ರಿ ಒಂದು ಮೀಟಿಂಗ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪರಮೇಶ್ವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಸಚಿವರು ಉಪಸ್ಥಿತರಿದ್ದರು. ಮೊನ್ನೆ ಅಷ್ಟೇ ದಿನೇಶ್ ಗುಂಡೂರಾವ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಬಂದಿದ್ರು. ಆ ಸಂದರ್ಭದಲ್ಲಿ ಚರ್ಚೆ ಆಗಿರುವಂತದ್ದು ಇಷ್ಟೇ, ನವೆಂಬರ್ ತಿಂಗಳಲ್ಲಿ ಯಾವ್ದಾದ್ರು ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗಿದ್ದೆ ಆದ್ರೆ ಅದರಲ್ಲಿ ಒಂದು ವಿಚಾರ ಪರಮೇಶ್ವರ್ ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು. ಅದೇ ರೀತಿ ಪರಮೇಶ್ವರ್ ಅವರು ಕೂಡ ಆ ಸಭೆಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ನಾನು 2013ರಲ್ಲಿ ಅವಕಾಶ ನನಗೆ ಸಿಗಬೇಕಾಗಿತ್ತು, ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಹೀಗಾಗಿ ಒಂದು ವೇಳೆ ಈ ಬಾರಿ ಅಂತ ಒಂದು ಅವಕಾಶಗಳು ಬಂದಿದ್ದಾದ್ರೆ
ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ. ಈ ನಡುವೆ ಡಿ.ಕೆ. ಶಿವಕುಮಾರ್ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಹೋಗಿದ್ರು. ರಾಹುಲ್ ಗಾಂಧಿ ಅವರ ಸಮಯವನ್ನು ಕೂಡ ಕೇಳಿದ್ರು. ರಾಹುಲ್ ಗಾಂಧಿ ಅವರು ಸಿಕ್ಕಿರ್ಲಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರ ಸಮೀಪದಲ್ಲಿರುವಂತಹ ಹಲವು ಹಿರಿಯ ನಾಯಕರನ್ನ ಭೇಟಿ ಮಾಡಿ ನವೆಂಬರ್ 21ರ ಬಳಿಕ ನನಗೆ ಅವಕಾಶ ಸಿಗಲೇಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಟ್ಟಾರೆ ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಕ್ರಾಂತಿ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಯಾವ ಸರ್ಕಸ್ ಮಾಡ್ಬೇಕು ಆ ರೀತಿಯಾಗಿ ಮಾಡ್ತಾ ಇದಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಆ ಸ್ಥಾನವನ್ನ ಪಡಿಬೇಕು ಆ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ರೇಸಲ್ಲಿರುವಂತಹ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರುಗಳು ಬೇರೆ ಬೇರೆ ಶಾಸಕರನ್ನಾಗಿರ್ಬೋದು ಸಚಿವರನ್ನ ತಮ್ಮ ಇದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕಾನ್ಫರೆನ್ಸ್ಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.